ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಂಧ್ರ ಸ್ಟೈಲಲ್ಲಿ ಮಾಡುವಂತಹ ಟೊಮೆಟೊ ಚಟ್ನಿ ರೆಸಿಪಿನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಟೊಮೆಟೊ ಹಣ್ಣಿನ ಸೀಸನ್ ಅಲ್ವಾ, ಸೊ ರೇಟ್ ಕೂಡ ಕಡಿಮೆ ಇದೆ. ಸೊ ಇಂಥ ಟೈಮಲ್ಲಿ ನೀವು ಈ ರೀತಿ ಒಂದು ಚಟ್ನಿನ ನೀವು ಒಂದ್ಸಲ ಮಾಡಿದರೆ 6 ಮಂತ್ವರೆಗೂ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಸೊ ಇದು ರೈಸ್, ದೋಸೆ ಹಾಗೂ ಚಪಾತಿ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೀನಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನೋಡ್ಕೊಂಬರೋಣ. ಓಕೆನಾ? ಸೊ ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ 1 kg ಅಷ್ಟು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಒಂದು ಚಟ್ನಿ ಮಾಡೋದಕ್ಕೆ ಈ ಟೊಮೆಟೊ ತುಂಬಾ ಹಣ್ಣಾಗಿರುವಂಥ ಟೊಮೆಟೊ ಆದರೆ ಈ ಚಟ್ನಿಗೆ ಒಂದೊಳ್ಳೆ ಕಲರ್ ಇರುತ್ತೆ. ಸೊ ಹಾಗೆಯೇ ಒಂದು ಸ್ವಲ್ಪನೂ ಹಾಳಾಗಿರಬಾರ್ದು. ಇದು ಸ್ಟೋರೇಬಲ್ ಚಟ್ನಿ ಆಗಿರೋದ್ರಿಂದ ಸೊ ನೋಡಿ ತಗೊಳ್ಳಿ. ಸೊ ಇವಾಗ ಈ ಟೊಮೆಟೊ ಹಣ್ಣುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನೀರಿನಂಶ ಇಲ್ಲಾರ ಥರ ನೀವು ಒರೆಸಿ ತಗೊಳ್ಬೇಕಾಗತ್ತೆ. ಸೊ ಇದು ಸ್ಟೋರೇಬಲ್ ಚಟ್ನಿ ಆಗಿರೋದ್ರಿಂದ ನೀರಿನಂಶ ಒಂದು ಸ್ವಲ್ಪನೂ ತಗಲೋ ಹಾಗಿಲ್ಲ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಟೊಮೆಟೊ ಹಣ್ಣನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಇದನ್ನು ಒಂದು ಸ್ವಲ್ಪ ನೀರಿನಂಶ ಇಲ್ಲಾರ ಥರ ಒರೆಸಿ ಈ ರೀತಿಯಾಗಿ 1ರಲ್ಲಿ 4 ಭಾಗಗಳಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ ನಾವು ಕಟ್ ಮಾಡಿ ತೊಗೊಂಡಿರುವಂಥ ಈ ಟೊಮೆಟೊ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಈ ಟೊಮೆಟೊ ಹಣ್ಣು ಫ್ರೈ ಆಗಿದೆ ಅಂದ ತಕ್ಷಣ ಇದಕ್ಕೆ ನಾವಿಲ್ಲಿ 100 ಗ್ರಾಮ್ನಷ್ಟು ಬೆಳ್ಳುಳ್ಳಿ ಹಾಗೆಯೇ 100 ಗ್ರಾಮ್ನಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ನೆನಪಿರಲಿ, ನಾನಿಲ್ಲಿ 1 kg ಟೊಮೆಟೊಗೂ ಎಷ್ಟು ಕ್ವಾಂಟಿಟಿ ಬೇಕು ಸೊ ಅದನ್ನೇ ತೋರಿಸ್ತಾ ಇರೋದು. ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಟೊಮೆಟೊನ ತೊಗೊಂಡ್ರೆ ಇದೆಲ್ಲ ಐಟಮ್ಸ್ಗಳನ್ನು ನೀವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಹುಣಸೆ ಹಣ್ಣನ್ನು ಕೂಡ ಅಷ್ಟೇ ಅದರಲ್ಲಿರ್ತಕ್ಕಂಥ ಬೀಜ ಹಾಗೂ ಸಣ್ಣ ಸಣ್ಣ ಕಡ್ಡಿಗಳನ್ನು ಕೂಡ ಸಪ್ರೇಟ್ ಮಾಡಿಕೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು 5 ಮಿನಿಟ್ಸ್ ಆಗಿದೆ. ಇವಾಗ ಟೊಮೆಟೊ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಆದರೆ ಸಾಕು. ಸೊ ಇವಾಗ ಇದರಲ್ಲಿ ನಾವು ಮೊದಲೇ ಬಿಡಿಸಿಟ್ಕೊಂಡಿರುವಂತಹ ಈ ಹುಣಸೆ ಹಣ್ಣು ಹಾಗೆಯೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೆಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ. ಸೊ ಇದನ್ನು ಕೂಡ ಅಷ್ಟೇ ಇದರಲ್ಲಿ ಹಾಕಿ ಇನ್ನ ಒಂದು 2 ಮಿನಿಟ್ಸ್ವರೆಗೂ ಇದೆಲ್ಲವನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದೆಲ್ಲವನ್ನು ಇವಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಇದನ್ನ 1-2 ಮಿನಿಟ್ಸ್ವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಾಗೆ ಹುಣಸೆ ಹಣ್ಣು ಸ್ಮೂತ್ ಆಗಿ ಪೇಸ್ಟ್ ತರ ಆಗ್ಬೇಕು. ಓಕೆನಾ? ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಲಿಡ್ ಅನ್ನ ಕ್ಲೋಸ್ ಮಾಡಿದ್ದೀನಿ. ಸೊ 2 ಮಿನಿಟ್ಸ್ ಆದ ನಂತರ ನೋಡ್ತಾ ಇರ್ಬೋದು ಇವಾಗ ಟೊಮೆಟೊ ಕೂಡ ನೀಟಾಗಿ ಬೆಂದಿದೆ. ಸೊ ಇದರಲ್ಲಿ ನೀವು ಟೊಮೆಟೊ ಅಲ್ಲಿರುವಂತಹ ನೀರಿನಂಶದಿಂದನೇ ಇದು ನೀಟಾಗಿ ಕುಕ್ ಆಗುತ್ತೆ. ಒಂದು ಹನಿ ಕೂಡ ನೀವು ನೀರನ್ನು ಟಚ್ ಮಾಡೋ ಹಾಗಿಲ್ಲ. ಫ್ರೆಂಡ್ಸ್, ನೆನಪಿರಲಿ ನಿಮಗೆ, ಈ ಟೊಮೆಟೊ ಹಣ್ಣು ನೀವು ಜಾಸ್ತಿ ಚಟ್ನಿನ ಮಾಡಿ ರೆಡಿ ಮಾಡ್ಕೊಳ್ತೀರಾ ಅಂತಂದರೆ ಇದಕ್ಕೆ ನೀರಿನಂಶ ತಗಲಿದ್ರೆ ಬೇಗನೆ ಹಾಳಾಗ್ಬಿಡುತ್ತೆ. ಬೂಜ್ ಅಂತ ಹೇಳ್ತೀವಿ ಅಲ್ವಾ, ಸೊ ಅದು ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ಬೇಕಾದಂತಹ ಮೆಂತ್ಯ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಹಾಕಿ ಅದನ್ನು ನೀಟಾಗಿ ರೋಸ್ಟ್ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ಕಡೆ ಟೊಮೆಟೊ ಬೆಂದಿದೆ ಅಲ್ವಾ, ಸೊ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ತಣ್ಣಗಾಗಲು ಬಿಡೋಣ. ಸೊ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಲ್ವಾ, ಸೊ ಹಾಗಾಗಿ ಇದು ಸ್ವಲ್ಪ ತಣ್ಣಗಾದರೆ ಸಾಕಾಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಮೆಂತ್ಯ ಪುಡಿ ಕೂಡ ರೆಡಿ ಆಗಿದೆ, ಈ ಕಡೆ ಟೊಮೆಟೊ ಕೂಡ ನೀಟಾಗಿ ತಣ್ಣಗಾಗಿದೆ. ಸೊ ಇವಾಗ ಇದನ್ನು ಕೂಡ ಅಷ್ಟೇ ಪೌಡರ್ ತೆಗೆದುಕೊಂಡ ತಕ್ಷಣ ಅದೇ ಮಿಕ್ಸಿ ಜಾರ್ಗೆ ನಾವು ಈ ಟೊಮೆಟೊವನ್ನು ಹಾಕಿ ನೀಟಾಗಿ ಈ ರೀತಿ ಪೇಸ್ಟ್ ತರ ರೆಡಿ ಮಾಡ್ಕೊಳ್ಬೇಕು. ನೀವು ಜಾಸ್ತಿ ಟೊಮೆಟೊನ ಬೇಯಿಸ್ಕೊಂಡಿದ್ರೆ ಇದನ್ನ ಬ್ಯಾಚ್ ವೈಸ್ ಅಲ್ಲಿ ನೀವು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ಈ ರೀತಿಯಾಗಿ ಸ್ವಲ್ಪ ತರಿಯಾಗಿದ್ರೆ ಸಾಕಾಗುತ್ತೆ. ಇವಾಗ ರುಬ್ಕೊಂಡಿರುವಂತಹ ಈ ಟೊಮೆಟೊ ಪ್ಯೂರಿನ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಂತರ ಇದೇ ಮಿಕ್ಸಿ ಜಾರ್ಗೆ ನಾವು ತಗೊಂಡಿರುವಂಥ 100 ಗ್ರಾಮ್ನಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆಯೇ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಸೊ ಇವಾಗ ರುಬ್ಕೊಂಡಿರುವಂತಹ ಈ ಬೆಳ್ಳುಳ್ಳಿ ಹಾಗೂ ಚಿಲ್ಲಿ ಪೌಡರ್ ಮಿಶ್ರಣ ಇತ್ತಲ್ವ, ಸೊ ಅದನ್ನು ಕೂಡ ಅಷ್ಟೇ ಗ್ರೈಂಡ್ ಮಾಡ್ಕೊಂಡು ನಂತರ ಇದನ್ನು ನಾವು ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಈ ಟೊಮೆಟೊ ಪ್ಯೂರಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಟೇಸ್ಟನ್ನು ನೋಡಿಕೊಂಡು ಇನ್ನು ಸ್ವಲ್ಪ ನೀವು ಉಪ್ಪು ಖಾರನ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಸೊ ಇವಾಗ ಇದಕ್ಕೆ ಲಾಸ್ಟಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಗೆಯೇ ನಾವು ಮೊದಲಿಗೆ ಇಟ್ಕೊಂಡಿರುವಂತಹ ಮೆಂತ್ಯ ಹಾಗೂ ಸಾಸಿವೆ ಪೌಡರ್ನ ಹಾಕ್ಕೊಂಡು ಈ ಪ್ಯೂರಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು
6 ಮಂತ್ಸ್ ಸ್ಟೋರ್ ಮಾಡೋದ್ರಿಂದ ಇದಕ್ಕೆ ನಾವು ಒಂದು ಲಾಸ್ಟಲ್ಲಿ ಒಗ್ಗರಣೆನ ಕೊಡಬೇಕಾಗತ್ತೆ. 1 kg ಟೊಮೆಟೊಗೆ ನಾನಿಲ್ಲಿ 100 ಗ್ರಾಮ್ನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನೀವು ಸಾಸಿವೆ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸನ್ಫ್ಲವರ್ ಆಯಿಲನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿಯಾದ ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೂ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲವೂ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದ ನಂತರ ಇದರಲ್ಲಿ 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ನಾವು ಮೊದಲಿಗೆ ರುಬ್ಕೊಂಡಿರುವಂತಹ ಈ ಟೊಮೆಟೊ ಪ್ಯೂರಿನ ಈ ಆಯಿಲಲ್ಲಿ ಹಾಕಿ 1-2 ಮಿನಿಟ್ಸ್ವರೆಗೂ ಬೇಯಿಸ್ಕೊಳ್ಬೇಕು. ಇದನ್ನು ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡೇ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಆಯಿಲ್ ಸಪ್ರೇಟ್ ಆಗಿದೆ, ಇದು ಚೆನ್ನಾಗಿ ಚಟ್ನಿ ಬೆಂದಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತಂದರೆ ನೀವು ಎಷ್ಟು ಮಿಕ್ಸ್ ಮಾಡಿದ್ರೂ ಈ ರೀತಿ ಆಯಿಲ್ ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಆವಾಗನೇ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತೇಳಿ ಅರ್ಥ. ಸೊ ನಂತರ ನೀವು ಈ ಚಟ್ನಿ ತಣ್ಣಗಾದ ನಂತರ ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡ್ಬೋದು. ಓಕೆನಾ. ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ 1 ಇಯರ್ವರೆಗೂ ಫ್ರೆಶ್ ಆಗಿರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇನ್ಸ್ಟೆಂಟ್ ಟೊಮೆಟೊ ಚಟ್ನಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನೀವು ಮಾಡಿದ ತಕ್ಷಣ ಇದನ್ನು ಬಳಸ್ಬೋದು. ಸೊ ಸ್ಟೋರ್ ಮಾಡಿ ನೀವು 1 ಮಂತ್ ಆದಮೇಲೆ ಯೂಸ್ ಮಾಡಬೇಕಂತ ಏನಿಲ್ಲ. ರೈಸ್ ಜೊತೆಗೆ ಆಗ್ಬೋದು, ಚಪಾತಿ ದೋಸೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಚಟ್ನಿ ಮನೆಯಲ್ಲಿದ್ದರೆ ಜಸ್ಟ್ ನೀವು ರೈಸನ್ನು ಮಾಡಿಕೊಂಡು ಮೇಲ್ಗಡೆ ತುಪ್ಪ ಹಾಗೂ ಈ ರೀತಿ ಚಟ್ನಿ ಹಾಕೊಂಡು ತಿಂತಾ ಇದ್ರೆ 1 ಅಲ್ಲ 2 ತಟ್ಟೆಯಷ್ಟು ರೈಸನ್ನು ಖಾಲಿ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ಯಾಕ್ತಡ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಈ ರೀತಿ ಚಟ್ನಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಸೊ ಈ ಒಂದು ಟೊಮೆಟೊ ಚಟ್ನಿ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.